ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಆರ್ಟಿಒ ಅಧಿಕಾರಿಗಳು ಸುಬ್ರಹ್ಮಣ್ಯದಲ್ಲಿ ಕಾರ್ಯಾಚರಣೆ ನಡೆಸಿ 20ಕ್ಕೂ ಹೆಚ್ಚು ವೈಟ್ ಬೋರ್ಡ್ ಟ್ಯಾಕ್ಸಿಗಳ ಮೇಲೆ ದಂಡವನ್ನು ವಿಧಿಸಿದ್ದಾರೆ. ಕಾನೂನಿನಂತೆ ವೈಟ್ ಬೋರ್ಡ್ ವಾಹನಗಳು ಬಾಡಿಗೆಗೆ ತೆರಳುವಂತಿಲ್ಲ. ಆದರೆ ಸುಬ್ರಹ್ಮಣ್ಯಕ್ಕೆ ಬರುವ, ಸುಬ್ರಹ್ಮಣ್ಯದಿಂದ ಹೋಗುವ ಹಲವಾರು ವೈಟ್ ಬೋರ್ಡ್ನ ವಾಹನಗಳು ಬಾಡಿಗೆ ನೆಲೆಯಲ್ಲಿ ಸಂಚಾರ ಮಾಡುತ್ತವೆ. ಇದು ಕಾನೂನಿಗೆ ವಿರುದ್ಧವಾಗಿದೆ. ಈ ಬಗ್ಗೆ ಮಾಹಿತಿ ಅರಿತ ಅಧಿಕಾರಿಗಳು ಬಾಡಿಗೆ ನೆಲೆಯಲ್ಲಿ ಬಂದ ವೈಟ್ ಬೋರ್ಡ್ ವಾಹನಗಳಿಗೆ ದಂಡ ವಿಧಿಸಿ ಬಾಡಿಗೆ ಮಾಡದಂತೆ ತಾಕೀತು ಮಾಡಿದ್ದಾರೆ. ಸುಬ್ರಹ್ಮಣ್ಯಕ್ಕೆ ದೂರದ ಊರಿನಿಂದ ಬಂದವರಿದ್ದ ಕಾರಣ ವಾಹನ ವಶಕ್ಕೆ ಪಡೆದಿಲ್ಲವಾದರೂ ದಾಖಲೆ ಪತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಕಾರ್ಯಾಚರಣೆ ನಡೆಸಿ ವೈಟ್ ಬೋರ್ಡ್ ವಾಹನಗಳನ್ನು ವಶಕ್ಕೆ ಪಡೆಯಲಾಗುತ್ತೆ ಅಂತ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ನಾನು ಹೇಳ್ತೀನಿ ಸರ್, ನಿಜ ಹೇಳ್ತೀನಿ. ಮೊದಲೇ ಬಾಡಿಗೆ ಮಾಡಿದ್ದೀವಿ ಸರ್. ಇಲ್ಲೇನು ಒಂದು ಸಾರಿ ರಿಸ್ಕ್ ಆಯ್ತಲ್ಲ, ಅವಾಗಿಂದ ಬಾಡಿಗೆ ಬರ್ತಾ ಇಲ್ಲ ಸರ್. ಈಗ ಬಾಡಿಗೆ ಬಂದಿಲ್ಲ ಸರ್. ನಮ್ಮ ಫ್ಯಾಮಿಲಿ ಬೇಕಾದ್ರೆ ಇದೆ ಸರ್. ಸರ್ ಬಾಡಿಗೆ ಇಲ್ಲ ಸರ್. ನಮ್ಮ ತಗೊಳ್ಳಿ ಸರ್, ತಗೊಳ್ಳಿ, ನಮ್ಮ ಪ್ರಾಬ್ಲಮ್ ಇಲ್ಲ. ಸರ್ ಇಲ್ಲ ಸರ್, ಲಗೇಜ್ ಇತ್ತು. ನಂದೇ ಸ್ವಂತ. ನಾನು ಇವಾಗ ರೀಸೆಂಟ್ ಆಗಿ 1-2 ತಿಂಗಳಾಯ್ತು ತೊಗೊಂಡು. ಈಗ ವೈಟ್ ಬೋರ್ಡಲ್ಲಿ ಬಾಡಿಗೆ ಮಾಡಬಾರ್ದು ಗೊತ್ತಿಲ್ಲ. ನಾನು ಆಲ್ರೆಡಿ ಲಾರಿ ಓಡಿಸ್ತಾ ಇದ್ದೀನಿ, ಲಾರಿ ಡ್ರೈವರ್. ನಾನು ಲಾರಿ ಓಡಿಸ್ತೀನಿ. ಇವಾಗ ರೀಸೆಂಟಾಗಿ 1-2 ತಿಂಗಳಾಯ್ತು ತೊಗೊಂಡು. ನಮ್ಮ ಸೀಸನ್ ಡಲ್ ಆಯ್ತಲ್ಲ ಡಾಂಬ್ರದ್ದು, ಇವಾಗ ರೀಸೆಂಟ್. ನಾವು ಫ್ಯಾಮಿಲಿ ಬಂದಿದ್ದೀವಿ, ಎಲ್ಲರೂ ಸಿಕ್ಕವ್ರೆ, ನಾವೇನು ಮಾಡೋಕ್ಕೆ ಬರಲ್ಲ. ಫ್ಯಾಮಿಲಿ ಬಂದಿದ್ದೀವಿ ಅಂದರೆ ಅವ್ರು ಕೇಳ್ತಾ ಇಲ್ಲ. ಆಗಿದೆ, ಫೈನ್ ಕಟ್ಟಿದ್ದೀವಿ, ಫೈನ್ ಕಟ್ತೀವಿ ಕೋರ್ಟ್ಗೆ. ಏನು ಮಾಡೋಕ್ಕೆ? ಹಂಗೆ ನಮ್ದು ಒಂದೇ ಅಲ್ಲ ಸರ್, ಎಲ್ಲ ಗಾಡಿಗಳಿಗೆ ಆಗಬೇಕು. ಎಲ್ಲೋ ಬೋರ್ಡೇ ಮಾಡಿ ಪರವಾಗಿಲ್ಲ, ಎಲ್ಲ ಗಾಡಿಗಳಿಗೂ ಮಾಡಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್. ಇಲ್ಲೇ ಸುಮಾರು ಗಾಡಿಗಳು ಬಂದಿದ್ದೇವೆ, ಎಲ್ಲ ಗಾಡಿಗೂ ಮಾಡಿ, ನಮ್ದೇನು ಅಭ್ಯಂತರ. ಇನ್ಸೂರೆನ್ಸು, ಟ್ಯಾಕ್ಸ್ ಕಟ್ಟಿ ವರ್ಷ ಫುಲ್ಲು ಯಾವುದೇ ಬಾಡಿಗೆ ಇಲ್ಲದೆ ಮನೆಯಲ್ಲಿ ಹಾಗೂ ಚಿಲ್ಲರೆ ಬಾಡಿಗೆ ಮಾಡಿಕೊಂಡು ಮನೆಯಲ್ಲಿ ಇರೋದು. ಇವು ವೈಟ್ ಬೋರ್ಡು ಗಾಡಿಗಳು ಏರ್ಪೋರ್ಟ್ ಪಿಕಪ್ ಮಾಡೋದು, ರೈಲ್ವೆ ಸ್ಟೇಷನ್ ಪಿಕಪ್ಪು, ಇನ್ನು ಲೋಕಲ್ ಟ್ರಿಪ್ಪು ಎಲ್ಲ ಅವರೇ ಮಾಡೋದು. ಇನ್ನು ಲೋಕಲ್ ಕಮಾಂಡರ್ಗಳು ಟ್ರಿಪ್ಪು ಕೂಡ ಅವ್ರದ್ದೇ. ಇನ್ನು ಮದುವೆ ಬಾಡಿಗೆ, ಯಾವುದೇ ಫಂಕ್ಷನ್ ಬಾಡಿಗೆ ಇದ್ದರೆ ಅವರೇ ಓಡಾಡೋದು. ಟೆಂಪಲ್ ವಿಸಿಟಿಂಗ್ ಕೂಡ ವೈಟ್ ಬೋರ್ಡು ಗಾಡಿಯಲ್ಲಿ ಓಡಾಡೋದು. ಎಲ್ಲೋ ಬೋರ್ಡ್ನವರು ಟ್ಯಾಕ್ಸ್ ಕಟ್ಟಿಕೊಂಡು, ಇನ್ಸೂರೆನ್ಸ್ ಕಟ್ಟಿಕೊಂಡು ಸ್ಟ್ಯಾಂಡಲ್ಲಿ ಬೆಳಿಗ್ಗೆ ಬರೋದು, ಸಾಯಂಕಾಲ ಬೋನ್ ಇಲ್ಲದೆ ಮನೆಗೆ ಹೋಗೋದು. ಇನ್ನು ವೈಟ್ ಬೋರ್ಡಲ್ಲಿ ಚಲಾಯಿಸಿ ಏನಾದರೂ ಅಪಘಾತ ಆದಲ್ಲಿ ₹1 ಇನ್ಸೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಈ ವೈಟ್ ಬೋರ್ಡು ಬಾಡಿಗೆ ಮಾಡೋದು ನಿಲ್ಲಬೇಕು. ಯಾಕೆಂತ ಹೇಳಿದರೆ, ಈಗ ಆಲ್ರೆಡಿ ನಮ್ಮ ಈ ಕಳೆದ ತಿಂಗಳಲ್ಲಿ 9 ಜನ ಡೆತ್ ಆಗಿದ್ದಾರೆ. ಒಂದು ಕ್ರೂಸರ್ ಗಾಡಿ ಬೆಳಗಾಮಲ್ಲಿ ಆಗಿ, ಮೊನ್ನೆ ಕೂಡ 7 ಜನ ಡೆತ್ ಆಗಿದ್ದಾರೆ. ಅವರಿಗೆ ಇನ್ಸೂರೆನ್ಸ್ ಕಂಪನಿಯವರು ₹1 ಹಣ ಕೊಡೋದಿಲ್ಲ, ಪಾರ್ಟಿಯರಿಗೆ ಯಾರಿಗೆ ಕೊಡೋದಿಲ್ಲ. ಆದ ಕಾರಣ ನಾವು ಜನಗಳ ಹತ್ರ ಒಂದೇ ಬೇಡೋದು, ನೀವು ಟೂರಿಸ್ಟ್ ಗಾಡಿಯಲ್ಲೇ ಬಾಡಿಗೆ ಹೋಗಿ, ಎಲ್ಲಿಗಾದರೂ ಹೋಗಿ. ಈ ಪ್ರೈವೇಟ್ ಗಾಡಿಯಲ್ಲಿ ಹೋಗಬೇಡಿ. ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ₹1 ಹಣ ಕೂಡ ಸಿಗೋದಿಲ್ಲ ನಿಮಗೆ. ಅದೇ ನಮ್ಮ ಟೂರಿಸ್ಟ್ ಗಾಡಿಯಲ್ಲಿ ಹೋದರೆ ಏನಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ಖರ್ಚಿಗಾದರೂ ಕೂಡ ಇನ್ಸೂರೆನ್ಸ್ ಅವರು ಹಣ ಕೊಡ್ತಾರೆ. ಆದ ಕಾರಣ ಈ ಪ್ರೈವೇಟನ್ನು ನಿಲ್ಲಿಸಬೇಕು, ಟೂರಿಸ್ಟ್ನವರಿಗೆ ಬಾಡಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಥರ ಸುಬ್ರಹ್ಮಣ್ಯದಲ್ಲಿ ಒಂದು 10-15 ಗಾಡಿಯನ್ನು ಹಿಡಿದು RTO ಅವರಿಗೆ ಹ್ಯಾಂಡಲ್ ಮಾಡಿ